Hi, I'm Kaviraj from scoringtarget.com. In today's session, we are going to discuss Achievement Test 1 for SSLC students. 10ನೇ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಅಚೀವ್ಮೆಂಟ್ ಟೆಸ್ಟ್ 1 ಅನ್ನು ಸಾಲ್ವ್ ಮಾಡ್ತಾ ಇದ್ವಿ. ಈ ಟೆಸ್ಟು ಬೇಸ್ಡ್ ಆನ್ LBA ಕ್ವೆಶನ್ ಬ್ಯಾಂಕ್. ಸೊ LBA ಒಂದು ಕ್ವೆಶನ್ ಬ್ಯಾಂಕ್ನ ಒಂದು ಆಧಾರದ ಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಲಾಗಿದೆ. ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು FA ಟೆಸ್ಟ್ಗೆ ಅಷ್ಟೇ ಅಲ್ಲದೆ ನಿಮ್ಮ LBA ಟೆಸ್ಟ್ಗಳಿಗೆ ಹೆಲ್ಪ್ ಆಗುತ್ತೆ, ಜೊತೆಗೆ ವಾರ್ಷಿಕ ಪರೀಕ್ಷೆಗಳಿಗೆ ಅರ್ಧ ವಾರ್ಷಿಕ ಪರೀಕ್ಷೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಸಬ್ಜೆಕ್ಟ್ ಇಂಗ್ಲಿಷ್, ಕ್ಲಾಸ್ 10th, ಮಾರ್ಕ್ಸ್ 20, ಟೈಮ್ 45 ಮಿನಿಟ್ಸ್. ಸೊ ಇದರಲ್ಲಿ ಮೊದಲನೇ ಒಂದು ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. 2 ಪ್ರಶ್ನೆಗಳು, 1 ಅಂಕದ್ದು, ಒಟ್ಟಾರೆ 2 ಅಂಕ. ಇದರಲ್ಲಿ ಮೊದಲನೇ ಪ್ರಶ್ನೆ ಯಾವುದು? ಚೂಸ್ ದಿ ಸೂಟೇಬಲ್ ಕ್ವೆಶನ್ ಟ್ಯಾಗ್. ಸೊ ಕ್ವೆಶನ್ ಟ್ಯಾಗ್ ಅನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ. ಸಿ ಈಸ್ ಕಮಿಂಗ್ ಟು ಪಾರ್ಟಿ. ಈ ಒಂದು ಸ್ಟೇಟ್ಮೆಂಟ್ನ ಕ್ವೆಶನ್ ಟ್ಯಾಗ್ ಏನಾಗುತ್ತೆ? ಆಪ್ಷನ್ ಎ ಇಸಂಟ್ ಶಿ, ಆಪ್ಷನ್ ಬಿ ಈಸ್ ಸಿ, ಆಪ್ಷನ್ ಸಿ ಡಸಂಟ್ ಸಿ, ಆಪ್ಷನ್ ಡಿ ಓಂಟ್ ಸಿ. ಸೊ ಈ 4 ಆಪ್ಷನ್ ನೋಡಿದಾಗ ನಾವು ಕ್ಲಿಯರ್ ಆಗಿ ಯಾವ್ದು ಅರ್ಥ ಆಗ್ತಾ ಇದೆ ನೋಡಿ. ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಏನಿದೆ ಪ್ರೆಸೆಂಟ್ ಕಂಟಿನ್ಯೂಯಲ್ ಇದೆ ಮತ್ತು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಹೀಗಾಗಿ ಈಸ್ ಪ್ಲಸ್ ನಾಟ್ ಬರ್ತಕ್ಕಂಥ ಇದಿರಬೇಕು, ಅಂದ್ರೆ ಈಸಂಟ್. ಸೊ ಈಸಂಟ್ ಸಿ ಅಲ್ಲಿ ಏನಿದೆ, ಇಲ್ಲಿ ಆಪ್ಷನ್ ಎದಿದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಾವು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಂಡ್ ಬರ್ಬೋದು. ಇಲ್ಲಿ ನೋಡಿ ಆಪ್ಷನ್ ಎ ಈಸಂಟ್ ಸಿ. ಓಕೆ, ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್. ಚೂಸ್ ಕರೆಕ್ಟ್ ಇನ್ಫಿನಿಟಿವ್. ಸೊ ಇನ್ಫಿನಿಟಿವ್ ಅಂದ್ರೆ 2+ ವರ್ಬ್ ಇರ್ತಕ್ಕಂಥ ಫಾರ್ಮ್, ಅದು ಈ ಸೆಂಟೆನ್ಸ್ ಅಲ್ಲಿ ಹುಡುಕ್ಬೇಕು. ದೇ ಡಿಸೈಡೆಡ್ ಟು ಗೋ ಲೈಬ್ರರಿ. ಸೊ ಈ ಸ್ಟೇಟ್ಮೆಂಟ್ ಅಲ್ಲಿ ನೋಡಿ ಯಾವುದಿದೆ? ಎ ಗೋ ಲೈಬ್ರರಿ, ಬಿ ಟು ಗೋ, ಸಿ ಡಿಸೈಡೆಡ್ ಟು, ಆಪ್ಷನ್ ಡಿ ದೇ. ಸೊ ನಾವು ಇನ್ಫಿನಿಟಿವ್ ಅಂತ ಪ್ರಶ್ನೆ ನಮ್ಗೆ ಕೇಳಿದಾಗ ನಾವು ಏನು ಮುಖ್ಯವಾಗಿ ಅಬ್ಸರ್ವ್ ಮಾಡ್ಬೇಕಂದ್ರೆ ಅಲ್ಲಿ ಮೊದಲು 2 ಬಂದಿರಬೇಕು, ಆ ನಂತರ ಒಂದು ವರ್ಬ್ ಇರಬೇಕು. ಆ ಥರದ ಆಪ್ಷನ್ ಯಾವುದಿದೆ ನೋಡಿ. ಇಲ್ಲಿ ಫಸ್ಟ್ 2 ಬಂದಿದೆ, ಆಪ್ಷನ್ ಬಿ ಇದೆ. ಸೊ ದ್ಯಾಟ್ ಈಸ್ ದ ರೈಟ್ ಆನ್ಸರ್. ನಾವು ಮೈನ್ ಕ್ವೆಶನ್ ನಂಬರ್ 2, ಡೂ ಆಸ್ ಡೈರೆಕ್ಟೆಡ್. ಇದು 2 ಪ್ರಶ್ನೆಗಳು, 1 ಅಂಕದ್ದು. ಇದರಲ್ಲಿ 3ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ ಓನ್ಲಿ 1 syllable. ಈ ಕೊಟ್ಟಂತ ಪದಗಳಲ್ಲಿ 1 syllable ಇದ್ದಂಥ ಪದವನ್ನು ಫೈಂಡ್ ಔಟ್ ಮಾಡಬೇಕು. ನೋಡಿ, ವಾಟರ್, ಹ್ಯಾಪಿ, ಸನ್, ಪೆನ್ಸಿಲ್. ಸೊ ಇಲ್ಲಿ ಸನ್ ಅನ್ನೋದು 1 syllable ಇದೆ. ಸಿಲೆಬಲ್ ಎಲ್ಲ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ. ಸೊ ಸಿಲೆಬಲ್ ಬೈ ಕವಿರಾಜ್ ಸರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಆ ವಿಡಿಯೋ ಸಿಗುತ್ತೆ, ನೋಡ್ಬೋದು. ನಾವು 4th ಕ್ವೆಶನ್, ಕಂಬೈನ್ ದಿ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಸೊ ಇಲ್ಲಿ ಮ್ಯಾಚ್ ಮಾಡಬೇಕು. ಕಾಲಮ್ ಎ ಇರ್ತಕ್ಕಂಥ ಪದಕ್ಕೆ ಬಿ ಅಲ್ಲಿ ಯಾವುದು ಸೂಕ್ತ ಆಗುತ್ತೆ? ಎ ಕೀಪ್ ಇದೆ. ಇಲ್ಲಿ ನೋಡಿ ಬಿ ಅಲ್ಲಿ ಸೈಲೆನ್ಸ್, ಪ್ಲೇ, ಆಸ್ಕ್, ಸ್ಟಡಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಕೀಪ್ ಸೈಲೆನ್ಸ್. ಕ್ಲಾಸಲ್ಲಿ ನಿಮ್ಗೆ ಟೀಚರ್ಸ್ ಹೇಳ್ತಾರಲ್ಲ ಕೀಪ್ ಸೈಲೆನ್ಸ್ ಅಂತ. ಸೊ ಇದು ಜೋಡಿ ಪದ ಆಗುತ್ತೆ. ಈಗ ಮೇನ್ ಕ್ವೆಶನ್ 3rd ಹೋಗೋಣ. ನಾನು ಈಗಾಗಲೇ ಕೀ ಆನ್ಸರ್ ಅಲ್ಲಿ ಇವೆಲ್ಲ ನೋಡಿದ್ದೀನಿ. ನೋಡಿ, ಸನ್ ಇದೆ, ಸೈಲೆನ್ಸ್ ಇದೆ, ನೀವು ನೋಡ್ಕೋಬಹುದು. ಆ ನಂತರ ಡೌನ್ ಮಾಡ್ಕೊಂಡು ಮೇನ್ ಕ್ವೆಶನ್ 3rd ಬರೋಣ. ಈಗ ಇಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 2 or 3 sentences. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಒಂದು ಪ್ರಶ್ನೆ, 2 ಅಂಕದ್ದು. ಕ್ವೆಶನ್ 5, ವೈ ಡಿಡ್ ಮೋಹನ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಹ್ಯಾವ್ ಅ ಪೀಸ್ಫುಲ್ ಪ್ರೊಸೆಷನ್. ಪ್ರೊಸೆಷನ್ ಅಂದ್ರೇನು? ಚಳುವಳಿ. ಇಲ್ಲಿ ಮೋಹನ್ ಮತ್ತು ಆತನ ಗೆಳೆಯರು ಶಾಂತಿಯುತವಾದ ಒಂದು ಹೋರಾಟವನ್ನು, ಚಳುವಳಿಯನ್ನು ಮಾಡ್ತಾ ಇದ್ರು, ಯಾಕೆ ಅಂತ. ಇದು ಸಪ್ಲಿಮೆಂಟರಿ ರೀಡಿಂಗ್ ಪಾಠದ ನಾರಾಯಣಪುರ್ ಇನ್ಸಿಡೆಂಟ್ ಒಂದು ಚಾಪ್ಟರ್ನಿಂದ ಆಯ್ಕೆ ಮಾಡಿಕೊಳ್ಳದಂತ ಒಂದು ಪ್ರಶ್ನೆ. ಇದರ ಉತ್ತರ ನೋಡ್ಕೊಂಬರೋಣ. ಈಗ ಮೋಹನ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಹ್ಯಾಡ್ ಅ ಪೀಸ್ಫುಲ್ ಪ್ರೊಸೆಷನ್ ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಬ್ರಿಟಿಷ್ ರೂಲ್. ಬ್ರಿಟಿಷರ ಒಂದು ಆಳ್ವಿಕೆ ವಿರುದ್ಧ ಹೋರಾಟ ಮಾಡೋ ಸಲುವಾಗಿ ಅವರು ಶಾಂತಿಯುತವಾದ ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ದೇ ವಾಂಟೆಡ್ ಟು ಶೋ ದೇರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ವಿತೌಟ್ ಯೂಸಿಂಗ್ ವಯೋಲೆನ್ಸ್. ಹಿಂಸೆ ಮಾಡಬಾರ್ದು ಅಂತಕ್ಕಂಥ ಒಂದು ಉದ್ದೇಶವನ್ನು ಅವರು ತೋರಿಸ್ಬೇಕಾಗಿತ್ತು. ಸೊ ದೇ ಫಾಲೋಡ್ ದ ಪ್ರಿನ್ಸಿಪಲ್ಸ್ ಆಫ್ ನಾನ್ ವಯೋಲೆನ್ಸ್ ಸ್ಟಾರ್ಟ್ ಬೈ ಮಹಾತ್ಮ ಗಾಂಧಿ. ಸೊ ಮಹಾತ್ಮ ಗಾಂಧೀಜಿಯವರು ಕಲಿಸಿಕೊಟ್ಟಂತ ಒಂದು ಅಹಿಂಸಾತ್ಮಕ ಒಂದು ತತ್ವವನ್ನು ಅವರು ಫಾಲೋ ಮಾಡಬೇಕಾಗಿತ್ತು. ಹೀಗಾಗಿ ಶಾಂತಿಯುತವಾದ ಹೋರಾಟವನ್ನು ಮೋಹನ್ ಮತ್ತು ಆತನ ಗೆಳೆಯರು ಮಾಡ್ತಾರೆ. ನಾವು ಕ್ವೆಶನ್ ನಂಬರ್ 6. ಇಲ್ಲಿ ಮೇನ್ ಕ್ವೆಶನ್ ನಂಬರ್ 4 ಅಲ್ಲಿ ಏನಿದೆ? ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 5 to 6 sentences. 5-6 ವಾಕ್ಯಗಳಲ್ಲಿ ಬರೀರಿ ಅಂತ ಕೇಳಿದ್ರೆ ಅದು 3 ಅಂಕದ ಪ್ರಶ್ನೆ ಆಗಿರುತ್ತೆ.
ಯಾವ ಪ್ರಶ್ನೆ ಇದೆ? ಹೌ ಡಿಡ್ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್? ಸೊ ಒಂದೇ ರಾತ್ರಿಯಲ್ಲಿ ಸ್ವಾಮಿ ಯಾವ ಥರ ಹೀರೋ ಆಗಿಬಿಟ್ಟ ಅಂತ ಪ್ರಶ್ನೆ. ಇದು ಆ ಹೀರೋ ಪಾಠದಿಂದ. ಸೊ ಆನ್ಸರ್, ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್ ವೆನ್ ಹಿ ಬ್ರೇವ್ಲಿ ಕಾಟ್ ಅ ನೋಟೋರಿಯಸ್ ಹೌಸ್ ಬ್ರೇಕರ್. ಸೊ ಕುಖ್ಯಾತವಾದ ಒಂದು ದರೋಡೆಕೋರರನ್ನ ಹಿಡಿಯುವ ಮೂಲಕ ಸ್ವಾಮಿ ಒಂದೇ ರಾತ್ರಿಯಲ್ಲಿ ಹೀರೋ ಆಗಿಬಿಟ್ಟ. ಒನ್ ನೈಟ್ ವೈಲ್ ಸ್ಲೀಪಿಂಗ್ ಇನ್ ಹಿಸ್ ಫಾದರ್ಸ್ ಆಫೀಸ್ ರೂಮ್, he sensed someone moving and caught the intrude by leg. ಸೊ ಒಂದು ದಿವಸ ಸ್ವಾಮಿ ತಮ್ಮ ತಂದೆಯ ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೊಂಡಿದ್ದಾಗ ಯಾರೋ ಬರ್ತಾ ಇರ್ತಕ್ಕಂಥ ಒಂದು ಪ್ರಜ್ಞೆ ಅವನಿಗೆ ಮೂಡಿತು. ಹೀಗಾಗಿ ಅವನ್ನ ಹೊರಗಡೆ ಬಂದು ಜೋರಾಗಿ ಕಾಲಿಗೆ ಹಿಡ್ತಾನೆ. ಹಿಸ್ ಟೈಮ್ಲಿ ಆಕ್ಷನ್ ಹೆಲ್ಪ್ ದ ಪೊಲೀಸ್ ಅರೆಸ್ಟ್ ದಿ ಕ್ರಿಮಿನಲ್. ಸೊ ಸ್ವಾಮಿ ಈ ತರ ಒಂದು ಸಮಯಕ್ಕೆ ಸೂಕ್ತವಾದ ನಿರ್ಧಾರವನ್ನು ಕೈಗೊಂಡ ಸಲುವಾಗಿ ಪೊಲೀಸರಿಗೆ ಆ ಒಂದು ಕ್ರಿಮಿನಲ್ ಸಿಗಲು ಸಹಾಯ ಆಯಿತು. ಎವ್ರಿ ಒನ್ ಪ್ರೈಸ್ಡ್ ಸ್ವಾಮಿಸ್ ಬ್ರೇವರಿ. ಹೀಗಾಗಿ ಸ್ವಾಮಿಯ ಈ ಸಾಧನೆಗೆ ಪ್ರತಿಯೊಬ್ಬರು ಕೂಡ ಪ್ರಶಂಸೆಯನ್ನ ಮಾಡ್ತಾರೆ. ದ ನೆಕ್ಸ್ಟ್ ಡೇ ನ್ಯೂಸ್ ಪೇಪರ್ಸ್ ರಿಪೋರ್ಟೆಡ್ ದ ಇವೆಂಟ್ ಅಂಡ್ ಸ್ವಾಮಿ ವಾಸ್ ಸೆಲೆಬ್ರೇಟೆಡ್ ಆಸ್ ಅ ಯಂಗ್ ಹೀರೋ. ಸೊ ಮರುದಿವಸ ಪತ್ರಿಕೆಯಲ್ಲಿ ಆತನ ಸಾಧನೆಯ ಬಗ್ಗೆ ವರದಿ ಬರುತ್ತೆ. ಈ ಮೂಲಕ ಒಬ್ಬ ಯಂಗ್ ಹೀರೋ ಆಗಿಬಿಟ್ಟ. ಹಿಸ್ ಕ್ಲಾಸ್ಮೇಟ್ಸ್ ಅಂಡ್ ಟೀಚರ್ಸ್ ಅಪ್ರಿಸಿಯೇಟೆಡ್ ಹಿಮ್, ಮೇಕಿಂಗ್ ಹಿಮ್ ಪ್ರೌಡ್ ಆ್ಯಂಡ್ ಫೇಮಸ್. ಸೊ ಆತನ ಸಹಪಾಠಿಗಳು, ಟೀಚರ್ಸು ಎಲ್ಲರೂ ಕೂಡ ಅವನಿಗೆ ಒಂದು ಪ್ರೌಡನ್ನು, ಒಂದು ಕಂಗ್ರ್ಯಾಚುಲೇಷನ್ಸ್ ಅನ್ನು ಕೂಡ ಹೇಳ್ತಾರೆ. ನಾವು ಮೇನ್ ಕ್ವೆಶ್ಚನ್ ನಂಬರ್ 5. ರೀಡ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದಟ್ ಫಾಲೋ. ಇದು 3 ಅಂಕದ ಒಂದು ಪ್ರಶ್ನೆ. ಸ್ಟೇಟ್ಮೆಂಟ್ ಏನಿದೆ ನೋಡಿ. ಬಟ್ ಆಲ್ ಹಿ ಕುಡ್ ಥಿಂಕ್ ಆಫ್ ವಾಸ್ ಸೇವಿಂಗ್ ಅ ಸ್ಟ್ರೇಂಜರ್ಸ್ ಲೈಫ್. ಇದು ದೇರ್ ಇಸ್ ಎ ಗರ್ಲ್ ವಿತ್ ದಿ ಟ್ರ್ಯಾಕ್ಸ್ ಪಾಠದಿಂದ ಪ್ರಶ್ನೆ. ಅಂದರೆ ಏನಿದೆ ನೋಡಿ, ಅರ್ಥ ಏನಿದೆ? ಬಟ್ ಆಲ್ ಹಿ ಕುಡ್ ಥಿಂಕ್ ಆಫ್ ವಾಸ್ ಸೇವಿಂಗ್ ಅ ಸ್ಟ್ರೇಂಜರ್ಸ್ ಲೈಫ್. ಅಪರಿಚಿತ ವ್ಯಕ್ತಿಯ ಜೀವ ಉಳಿಸೋದ್ರ ಬಗ್ಗೆ ಆತ ಯೋಚನೆ ಮಾಡ್ತಿದ್ದ. ಎ, ಹೂ ಡಸ್ ಹಿ ರೆಫರ್ ಟು? ಆತ ಥಿಂಕ್ ಮಾಡ್ತಾ ಇದ್ದ, ಯೋಚನೆ ಮಾಡ್ತಿದ್ದ ಯಾವ ಥರ ಸ್ಟ್ರೇಂಜರ್ ಅನ್ನು ಉಳಿಸ್ಬೇಕು ಅಂತ. ಇಲ್ಲಿ ಆತ, ಹಿ ಅಂದರೆ ಯಾರು? ಆನ್ಸರ್ ಎ, ಬಾಲೇಶ್ವರ್ ಮಿಶ್ರಾ. ಬಿ ಕ್ವೆಶನ್, ಹೂ ವಾಸ್ ದ ಸ್ಟ್ರೇಂಜರ್? ಇಲ್ಲಿ ಅಪರಿಚಿತ ವ್ಯಕ್ತಿ ಜೀವ ಉಳಿಸ್ತಾ ಇದ್ದ ಆತ. ಇಲ್ಲಿ ಅಪರಿಚಿತ ವ್ಯಕ್ತಿ ಅಂದ್ರೆ ಯಾರು? ಆಪ್ಷನ್ ಬಿ, ರೋಮಾ ತಲ್ರೇಜ. ಸಿ, ವಾಟ್ ಹ್ಯಾಪನ್ ಟು ದ ಸ್ಟ್ರೇಂಜರ್? ಇಲ್ಲಿ ಅಪರಿಚಿತ ವ್ಯಕ್ತಿ ಅಂದ್ರೆ ರೋಮಾಳಿಗೆ ಏನಾಗಿತ್ತು ಅಂತ ಪ್ರಶ್ನೆ. ದ ಸ್ಟ್ರೇಂಜರ್ ಹ್ಯಾಡ್ ಫಾಲನ್ ಆಫ್ ದಿ ಟ್ರೈನ್ ಅಂಡ್ ಬಿಕೇಮ್ ಅನ್ಕಾನ್ಶಿಯಸ್ ಆನ್ ದ ರೈಲ್ವೆ ಟ್ರ್ಯಾಕ್. ಇಲ್ಲಿ ಅಪರಿಚಿತ ವ್ಯಕ್ತಿಯಾದಂಥ ರೋಮಾ ಟ್ರೈನ್ದಿಂದ ಬಿದ್ದಿದ್ರು. ಅವಳು ಪ್ರಜ್ಞೆ ತಪ್ಪಿ ಹಳಿಯ ಪಕ್ಕದಲ್ಲಿ ಬಿದ್ದುಕೊಂಡಿದ್ರು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಮೇನ್ ಕ್ವೆಶನ್ ನಂಬರ್ 6, ಕೋಟ್ ಫ್ರಾಮ್ ಮೆಮೊರಿ. ಇಲ್ಲಿ ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ನ 2 ಸ್ಟಾಂಜ ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಂಡು ಬರೀಬೇಕು. ಇದು 4 ಅಂಕದ ಒಂದು ಪ್ರಶ್ನೆ. ಇಟ್ ಈಸ್ ಆಂಥೋನ್ ಡ್ಯಾಶ್ ಸೀಸನ್ಸ್ ಜಸ್ಟಿಸ್. ಇದನ್ನಾದ್ರೂ ಬರೀಬಹುದು, ಅಥವಾ ದ ಕ್ವಾಲಿಟಿ ಡ್ಯಾಶ್ ದಟ್ ಇಟ್ ಟೇಕ್ಸ್. ಸೊ ಆನ್ಸರ್ ನೋಡ್ಕೊಂಬರೋಣ. ನಾನು 2 ಕೂಡ ಸ್ಟಾಂಜವನ್ನು ಇಲ್ಲಿ ಕೊಟ್ಟಿರ್ತೀನಿ. ಇಟ್ ಈಸ್ ಎಂಥೋನ್ಡ್ ಇನ್ ದಿ ಹಾರ್ಟ್ಸ್ ಆಫ್ ಕಿಂಗ್ಸ್. ಇಟ್ ಈಸ್ ಅನ್ ಅಟ್ರಿಬ್ಯೂಟ್ ಟು ಗಾಡ್ ಹಿಮ್ಸೆಲ್ಫ್. ಆ್ಯಂಡ್ ಅರ್ತ್ಲಿ ಪವರ್ ಡೋತ್ ದೆನ್ ಶೋ ಲೈಕ್ ಇಟ್ಸ್ ಗಾಡ್ ವೆನ್ ಮರ್ಸಿ ಸೀಸನ್ಸ್ ಜಸ್ಟಿಸ್. ಅಥವಾ ನಾವು ಯಾವುದಾದ್ರೂ ಒಂದು ಮಾತ್ರ ಬರೀಬೇಕು. ನಾನು 2 ಕೂಡ ಕೊಟ್ಟಿರ್ತೀನಿ ನಿಮಗೆ ರೆಫರೆನ್ಸ್ ಸಲುವಾಗಿ. ಇಟ್ ಈಸ್ ಎಂಥೋನ್ಡ್ ಇನ್ ದಿ ಹಾರ್ಟ್ಸ್ ಆಫ್ ಕಿಂಗ್ಸ್. ಇಟ್ ಈಸ್ ಎನ್ ಅಟ್ರಿಬ್ಯೂಟ್. ಬೋತ್ 2 ಸೇಮ್ ಆಗಿದೆ ಅಂದ್ರೆ ನಾವು ಒಂದು ಬರೆದ್ರೆ ಸಾಕಿಗಾಗಿ ನಾನು ರಿಪೀಟ್ ಆಗಿ ಸೇಮ್ ಪಾಯಿಂಟ್ ಬರೆದಿದ್ದೀನಿ. ಈ ಪಾಯಿಂಟು ಓದ್ಕೊಳ್ಳೋದೇ ನೆಸೆಸರಿ. 2 ಕೂಡ ಸೇಮ್ ಇದೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ ಈಗ. ನೆಕ್ಸ್ಟ್ ಯಾವುದೀಗ? ಮೇನ್ ಕ್ವೆಶ್ಚನ್ ನಂಬರ್ 7. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 8 to 10 ಸೆಂಟೆನ್ಸಸ್. ಸೊ ಕೆಳಗಿನ ಪ್ರಶ್ನೆಗಳಿಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು. ಇದು 4 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಏನಿದೆ ಪ್ರಶ್ನೆ? ಅಕಾರ್ಡಿಂಗ್ ಟು ದಿ ಪೊಯೆಟ್ ರಸ್ಕಿನ್ ಬಾಂಡ್, his grandmother was unique. Write a paragraph to support this statement. ಸೊ ಕವಿ ರಸ್ಕಿನ್ ಬಾಂಡ್ ಅವರ ಪ್ರಕಾರ ಅವರ ಅಜ್ಜಿ ಯೂನಿಕ್ ಆಗಿದ್ರು. ಯೂನಿಕ್ ಅಂದ್ರೆ ಒಂದು ವಿಶೇಷವಾಗಿದ್ರು. ಈ ಒಂದು ಹೇಳಿಕೆಯನ್ನ ನಾವು ಒಂದು ಪ್ಯಾರಾಗ್ರಾಫ್ದೊಂದಿಗೆ ಸಮರ್ಥಿಸಿ ಬರೆಯಿರಿ ಅಂತ. ಅಂದ್ರೆ ಒಟ್ಟಾರೆಯಾಗಿ ಇಲ್ಲ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಟ್ರೀಗೆ ಸಂಬಂಧಪಟ್ಟಂತ ಒಂದು ಸಾರಾಂಶವನ್ನ ಬರೀಬಹುದು. ಸೊ ಆನ್ಸರ್ ನೋಡ್ಕೊಂಬರೋಣ. ಅಕಾರ್ಡಿಂಗ್ ಟು ದಿ ಪೊಯೆಟ್ ರಸ್ಕಿನ್ ಬಾಂಡ್,
His grandmother was truly unique because of her love for climbing tree. ಸೊ ಅಜ್ಜಿ ಅಂದರೆ ರಸ್ಕಿನ್ ಬಾಂಡ್ ಅವರ ಅಜ್ಜಿ ಯೂನಿಕ್ ಆಗಿಂತಳು, ವಿಶೇಷವಾಗಿಂತಳು. ಯಾಕಂದರೆ ಅವಳಿಗೆ ಮರ ಏರೋದಂದರೆ ತುಂಬ ಹವ್ಯಾಸ. ಸ್ಪೆಷಲಿ ಇವನ್ ಎಟ್ ದಿ ಏಜ್ ಆಫ್ 62, ಅಂದರೆ 62ನೇ ವಯಸ್ಸಿನಲ್ಲಿ ಕೂಡ ಮರ ಹತ್ತಾ ಇದ್ರು. ಇದು ಸಾಮಾನ್ಯವಾದ ಘಟನೆ ಅಲ್ಲ. ಹೀಗಾಗಿ ಅವಳನ್ನು ನಾವು ಯೂನಿಕ್ ಅಂತ ಕರಿತೀವಿ. She had learned this skill from her brother when she was just 6 years old. ತನ್ನ 6ನೇ ವಯಸ್ಸಿನಲ್ಲಿ ತನ್ನ ಅಣ್ಣನಿಂದ ಈ ಮರ ಏರೋದನ್ನು ಕಲ್ತ್ಕೊತಾಳೆ. Unlike most people her age, she preferred climbing trees to using lifts and ignored the advice of others who told her to stop. ಅಜ್ಜಿ ತನ್ನ 62ನೇ ವಯಸ್ಸಲ್ಲಿ ಮರ ಏರೋದು ಬೇಡ ಅಂತ ಹೇಳ್ತಿರ್ತಾರೆ. ಬಟ್ ಅವರ ಸಲಹೆಯನ್ನು ಅವಳು ಸ್ವೀಕರಿಸಿದಿಲ್ಲ. ಒನ್ಸ್ ಸಿ ಇವನ್ ಗಾಟ್ ಸ್ಟಕ್ ಆನ್ ಅ ಟ್ರೀ ಆ್ಯಂಡ್ ಹ್ಯಾಡ್ ಟು ಬಿ ರೆಸ್ಕ್ಯೂಡ್. ಒಂದು ದಿವಸ ಹೀಗೆ ಮರವನ್ನು ಹತ್ಕೋತಾಳೆ, ಕೆಳಗೆ ಬರೋಕ್ಕಾಗೋದಿಲ್ಲ. ಆಮೇಲೆ ಅವಳಿಗೆ ರಕ್ಷಣೆಯನ್ನು ಮಾಡ್ತಾರೆ. ದೌ ದ ಡಾಕ್ಟರ್ ಅರೈವ್ಡ್ ಅಡ್ವೈಸ್ಡ್ ಬೆಡ್ ರೆಸ್ಟ್, ಸಿ ಡಿಸ್ಲೈಕ್ಡ್ ಸ್ಟೇಯಿಂಗ್ ಇಂಡೋರ್ಸ್. ಅವಳಿಗೆ ವೈದ್ಯರು ಬೆಡ್ ರೆಸ್ಟನ್ನು ಹೇಳ್ತಾರೆ, ಬಟ್ ಅವಳಿಗೆ ಅದು ಇಷ್ಟ ಆಗೋದಿಲ್ಲ. ಲೇಟರ್ ಸಿ ರಿಕ್ವೆಸ್ಟೆಡ್ ಅ ಹೌಸ್ ಆನ್ ಅ ಟ್ರೀ ಟಾಪ್. ಹೀಗಾಗಿ ತನ್ನ ಕಾಯಿಲೆ ವಾಸಿಯಾದ ನಂತರ ಅವಳು ಮರದ ಮೇಲೆ ಒಂದು ಮನೆ ಕಟ್ಕೊಡ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊತಾಳೆ. ಆ್ಯಂಡ್ ಹರ್ ವಿಶ್ ವಾಸ್ ಫುಲ್ಫಿಲ್ಡ್. ಅವಳ ಆಸೆಗೆ ತಕ್ಕಂತೆ ಮಗ ಮತ್ತು ಮೊಮ್ಮಗ ಆ ಒಂದು ಆಸೆಯನ್ನು ಈಡೇರಿಸಿದ್ರು ಮನೆ ಕಟ್ಟುವ ಮೂಲಕ. ದಿಸ್ ಶೋಸ್ ಹರ್ ಅಡ್ವೆಂಚರಸ್ ಸ್ಪಿರಿಟ್ ಆ್ಯಂಡ್ ಲವ್ ಫಾರ್ ನೇಚರ್. ಇದರಿಂದ ಅವಳು ನಿಸರ್ಗದ ಬಗ್ಗೆ ಎಷ್ಟು ಒಂದು ಪ್ರೀತಿ ಇತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಮೇಕಿಂಗ್ ಹರ್ ಅ ಟ್ರೂಲಿ ರಿಮಾರ್ಕೆಬಲ್ ಆ್ಯಂಡ್ ಯೂನಿಕ್ ಪರ್ಸನ್. ಇದರಿಂದ ಏನು ಗೊತ್ತಾಗುತ್ತೆ, ಅವಳು ತುಂಬ ವಿಶೇಷವಾದ ಒಂದು ವ್ಯಕ್ತಿ ಆಗಿದ್ಲು ಅಂತ ಗೊತ್ತಾಗುತ್ತೆ. ಸೊ ಇಷ್ಟು FA1 ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ನಾವು ಇವತ್ತು ಡಿಸ್ಕಸ್ ಮಾಡಿದ್ದೀನಿ. ಸೊ ಈ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮಾಡ್ಕೋತಕ್ಕಂಥ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ. ಇದು ನಿಮಗೆ ಫ್ರೀ ಆಗಿರುತ್ತೆ, ಬಟ್ ನನಗೆ ಒಂದು ಮೋಟಿವೇಶನ್ ಆಗುತ್ತೆ. ಸೊ ಥ್ಯಾಂಕ್ ಯು ಆಲ್.